ಸುಜಾತ ಭಟ್ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಗೊಂದಲದ ಗೂಡು. ದಿನಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ಹೇಳಿಕೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಮೊದಲು ತನಗೆ ಮಗಳಿದ್ಲು, ಅವಳ ಆಸ್ತಿಯನ್ನ ಆದ್ರೂ ಕೊಡಿಸಿ ಅಂತ ಹೇಳ್ತಾ ಇದ್ರು. ಅನಂತರದಲ್ಲಿ ಮಗಳೇ ಇಲ್ಲ ಅಂತ ಹೇಳ್ತಾ ಬಂದ್ರು, ಉಲ್ಟಾ ಹೊಡೆದ್ರು. ಅನಂತರದಲ್ಲಿ ಇನ್ಯಾರೋ ಇನ್ಫ್ಲೂಯೆನ್ಸರ್ಸ್ ತನಗೆ ತುಂಬಾ ಫೋರ್ಸ್ ಮಾಡಿ ಈ ರೀತಿಯಾಗಿ ಹೇಳಿಸಿದ್ರು ಅಂತ. ಕರೆಕ್ಟ್. ಅಂದ್ರೆ ಮೊದಲು ಏನ್ ಹೇಳಿದ್ರು, ಅದಾದ ನಂತರ ಹೇಗೆ ಉಲ್ಟಾ ಹೊಡೆದ್ರು, ಇದೆಲ್ಲವೂ ಕೂಡ ನೋಡ್ತಾ ಮೊದಲು ಆಕೆ ಹೇಳಿದಂತ ಮಾತುಗಳೇನು ಅನ್ನುವಂಥದ್ದನ್ನ ಫಸ್ಟ್ ನೋಡೋಣ. ಅನನ್ಯ ಭಟ್ ಅನ್ನೋ ಕಥೆಯೇ ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ನನಗಿಲ್ಲ. ಕೆಲವು ವ್ಯಕ್ತಿಗಳು ನನಗೆ ಹೇಳು ಅಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನ ಹೇಳೋ ಪರಿಸ್ಥಿತಿ ಬಂತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವರೆಲ್ಲ ಹೇಳಿದ್ರು ಆಸ್ತಿಯ ವಿಚಾರಕ್ಕೆ ಈ ವಿಚಾರ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅನನ್ಯ ಭಟ್ ಅಂತ ನಾನು ರಿಲೀಸ್ ಮಾಡಿದ ಫೋಟೋ ಎಲ್ಲ ಫೇಕ್. ನಾನು ಧರ್ಮಸ್ಥಳ ಜನರ ಭಕ್ತರ ಭಾವನೆಗಳ ಜೊತೆ ಆಟ ಆಡಿಲ್ಲ. ಆಟ ಆಡೋ ಹಾಗೆ ಇವರು ಮಾಡಿದ್ರು. ನನ್ನ ತಲೆಯನ್ನ ಪ್ರೊವೋಕ್ ಮಾಡಿದ್ರು. ನನ್ನ ತಾತನ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನ ಕಟ್ಟಿದ್ದೀನಿ. ನನಗೆ ಈ ರೀತಿ ಆಗುತ್ತೆ, ಇಷ್ಟರ ಮಟ್ಟಿಗೆ ಇದು ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವರು ನನ್ನನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ರು. ನಾನು ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ಕ್ಷಮೆ ಕೇಳ್ತೇನೆ. ಸೊ ಇದು ಫಸ್ಟ್ ಹೇಳಿದ್ದು. ನೆನ್ನೆ ಇಲ್ಲ ನನಗೆ ಗೊತ್ತೇ ಇಲ್ಲ, ಯಾರೋ ಹೇಳಿಸಿದ್ರು, ಹಾಗಾಗಿ ನಾನು ಬಂದು ಹೇಳಿದೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ವರಸೆ ಬದಲು ಮಾಡಿದ್ದಾರೆ. ಈಗ ಟಿಪ್ಪಿನ ಜೊತೆಗೆ ಮಾತನಾಡಿದಂಥ ಅನನ್ಯ ಭಟ್ ಅವರ ತಾಯಿ ಅಂತ ಹೇಳ್ಕೊಂಡು ಬಂದಂಥ ಸುಜಾತ ಭಟ್ ಅವರು, ಇಲ್ಲ ನಾನು ಹೇಳಿದೆಲ್ಲ ಸತ್ಯ, ಈಗ ಯಾರೋ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿ ಹೇಳಿಸಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಇವಾಗ ಏನು ಹೇಳಿದ್ದಾರೆ ನೋಡೋಣ. ಆಸ್ತಿಯ ವಿಚಾರಕ್ಕೆ ಈ ವಿಚಾರ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮಾಡಿದ್ದೀನಿ ಇಂಥವ್ರದನ್ನ ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು, ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SIT ಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟರ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SIT ಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ಗೂ ಯಾವುದೇ ರೀತಿ ಇಲ್ಲ, ಅನನ್ಯ ಭಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸ್ನಲ್ಲಿ ತರೋದಕ್ಕೆ, ಈ ರೀತಿಯೆಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಹೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಕೊಡಿ? ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಏನಂತ ಹೇಳಿ ಕರ್ಕೊಂಡ್ರು? ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು ನಮ್ಗೆ ಬೇಕಾಗಿದ್ದವರು ಅಂತ ಹೇಳಿ, ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಮಟ್ಟಣ್ಣವರ ಹೆಸರನ್ನು ಹೇಳೋದಕ್ಕೆ? ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದೋ ಒಂದೆರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ಟು ನನ್ನ ಮಗಳೇ, ಆಯ್ತಲ್ಲ? ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನೂ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಯಾರೊಬ್ಬ ಅಡ್ವೊಕೇಟ್ ಹೆಸರು ಹೇಳ್ಬೋದಮ್ಮ ನಿಮ್ಗೆ ಆ ರೀತಿ ಮಾಡಿ ಇವ್ರ ಹೆಸರುಗಳೆಲ್ಲ ಹೇಳಿ ಅಂತ ಹೇಳ್ಕೊಡು? ಸೊ ಇನ್ನು ಸುಜಾತ ಭಟ್ ನಿವಾಸದ ಬಳಿ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಮಾಸ್ಕ್ ಮ್ಯಾನ್ನ ಅರೆಸ್ಟ್ ಆಗಿದೆ. ಸೊ ಇದೇ ಬೆಳವಣಿಗೆಗಳು ಸಾಕಷ್ಟು ನಡೀತಾ ಇರುವ ಒಂದು ನಿಟ್ಟಿನಲ್ಲಿ ಬಹುಶಃ ಸುಜಾತ ಭಟ್ ಅವರ ನಿವಾಸಕ್ಕೂ ಕೂಡ ಒಂದು ಭದ್ರತೆಯನ್ನು ಒದಗಿಸಿದ್ದಾರೆ. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಭದ್ರತೆಯನ್ನು ಒದಗಿಸಿದ್ದಾರೆ. ಸೊ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಅವರ ಮನೆ ಮುಂಭಾಗದಲ್ಲಿ. ಸುಜಾತ ಭಟ್ಗೆ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಕೂಡ ಅಲ್ಲೇ ಇದ್ದಾರೆ, ಅವರಿಗೆ ಭದ್ರತೆಗೆ ಅಂತೇಳಿ ಮನೆ ಬಳಿ 10ಕ್ಕೂ ಹೆಚ್ಚು ಪೊಲೀಸರ ಒಂದು ನಿಯೋಜನೆ ಆಗಿದೆ. ಪೊಲೀಸರ ಜೊತೆ CAR ತುಕಡಿ ಕೂಡ ನಿಯೋಜನೆಗೊಳಿಸಿದೆ. ಬನಶಂಕರಿ ಇನ್ಸ್ಪೆಕ್ಟರ್ ಕೊಟ್ರೇಶ್ ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ಸದ್ಯಕ್ಕೆ ಒದಗಿಸಲಾಗಿದೆ ಈಗ ಅವರ ನಿವಾಸದ ಬಳಿ.